ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ 3ನೇ ಯೂನಿಟಲ್ಲಿ ಫೀಚರ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಆಲ್ರೆಡಿ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ದೇ ಆರ್ ವಾಟ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್. ನಮ್ದು ಹೆಂಗೆ ನರಕೋಶ ಇದೇನೆ ಅದೇ ಥರ ಎ ಐನಲ್ಲಿ ಅವ್ರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಯೂಸ್ ಮಾಡಿ, ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂದರೆ ಮ್ಯಾಥಮೆಟಿಕಲ್ ಯೂನಿಟ್ಸ್ ಯೂಸ್ ಮಾಡಿ ಸಮ್ ಸ್ಪೆಷಲ್ ಎಬಿಲಿಟಿಯನ್ನು ಎ ಐಗೆ ಕೊಡ್ತಾರೆ. ಸ್ಪೆಷಲ್ ಎಬಿಲಿಟಿ ಅಂದರೆ ಏನು? ಎ ಐ ನಮ್ಮ ಥರನೇ, ಹ್ಯೂಮನ್ಸ್ ಥರನೇ, ಮನುಷ್ಯರ ಥರನೇ ಅದು ಹೇಗೆ ವರ್ಕ್ ಮಾಡುತ್ತೆ, ಅದಕ್ಕೆ ಏನೇನು ಕೆಪ್ಯಾಸಿಟಿ ಇದೆ, ಏನೇನು ಫೀಚರ್ ಇದೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ನ್ಯೂರಲ್ ನೆಟ್ವರ್ಕ್ ಈಸ್ ಲರ್ನಿಂಗ್ ಎಬಿಲಿಟಿ. ಲರ್ನಿಂಗ್ ಎಬಿಲಿಟಿ ಅಂದ್ರೇನು? ತಂತಾನೆ ಅದು ಕಲಿಯೋ ಸಾಮರ್ಥ್ಯ ಅದಕ್ಕಿರುತ್ತೆ, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ. ನಾವು ಹೆಂಗೆ ಏನು ಮಾಡ್ತೀವಿ, ಎಕ್ಸಾಂಪಲ್ಸನ್ನು ನೋಡಿ ನೋಡಿ ತಿಳ್ಕೊತೀವಿ. ಅದೇ ಥರ ಫಾರ್ ಎಕ್ಸಾಂಪಲ್, ನಾವು ಸಣ್ಣವರಿದ್ದಾಗ ಎನಿಮಲ್ಸನ್ನು ಐಡೆಂಟಿಫೈ ಮಾಡ್ತಿರ್ತೀವಿ. ಅಲ್ಲಿ ಹುಲಿದು ಚಿತ್ರ ಇರುತ್ತೆ, ಸಿಂಹದ್ದು ಚಿತ್ರ ಇರುತ್ತೆ. ಇದು ಸಿಂಹ ಅಂತ ಕರಿತೀವಿ, ಇದಕ್ಕೆ ಹುಲಿ ಅಂತ ಕರಿತೀವಿ ಅಂತ ನಮ್ಗೆ ಹೇಳಿಕೊಟ್ಟಿರ್ತಾರೆ. ಓಕೆ, ನಾವು ಖರೇನೆ ನಾವು ಸಿಂಹದ ಜೊತೆ ಯಾವಾಗ ಅಥವಾ ಸಿಂಹನ ನಾವು ನೋಡಿರಂಗೆ ಇಲ್ಲ, ಮತ್ತು ಹುಲಿನೂ ನೋಡಿರೋದಿಲ್ಲ, ಅದ್ರ ಜೊತೆ ಇರೋದು ಇಲ್ಲ. ಬಟ್ ಅಂದರೂ ಕೂಡ ನೆಕ್ಸ್ಟ್ ಟೈಮ್ ಆ ಥರ ಯಾವುದೋ ಎನಿಮಲ್ಸ್ ನೋಡಿದ್ವಿ ಅಂದರೆ ಇದೇ ಎನಿಮಲ್ ಅಂತ ಕಂಡು ಹಿಡಿತೀವಿ. ಅದೇನು? ಲರ್ನಿಂಗ್ ಫ್ರಾಮ್ ಎಕ್ಸಾಂಪಲ್ಸ್ ನೋಡಿ ಕಲಿಯೋದು. ಅದು ಎ ಐ ಕೂಡ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೇನು? ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಲರ್ನ್ ಫ್ರಾಮ್ ಎಕ್ಸಾಂಪಲ್ಸ್ ಸ್ಟೆಪ್ ಬೈ ಸ್ಟೆಪ್. ಅವು ಏನು ಮಾಡ್ತವೆ, ಪ್ರತಿ ಸಾರಿ ಎ ಐ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಎಷ್ಟು ಡೇಟಾ ಜಾಸ್ತಿ ಹಾಕ್ತಾ ಹೋಗ್ತಿರೋ, ಇಂಟರ್ನೆಟ್ಟಲ್ಲಿ ಸಾಕಷ್ಟು ಡೇಟಾ ಇರುತ್ತೆ, ಅದ್ರ ಥ್ರೂ ಏನು ಮಾಡುತ್ತದು, ಎ ಐ ಲರ್ನ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಏನಂತೀವಿ ನಾವು? ಲರ್ನಿಂಗ್ ಎಬಿಲಿಟಿ. ಓಕೆ, ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಲರ್ನ್ ಫ್ರಾಮ್ ಡೇಟಾ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಇಮೇಲ್ಸ್ ಬರ್ತಾ ಇರ್ತಾವೆ ನೋಡ್ರಿ. ಒಂದೊಂದು ಇಮೇಲ್ಸು ಬರೀ ಅಡ್ವರ್ಟೈಸ್ಮೆಂಟ್ ಇಮೇಲ್ಸ್ ಮಾತ್ರ ಇರ್ತವೆ. ಅವಾಗ ಎ ಐನ ನಾವು ಯೂಸ್ ಮಾಡಿ ಏನು ಕಂಡುಹಿಡಿಬೋದು ಅಂದರೆ, ನನಗೆ ಬರೋ ಇಮೇಲ್ಸು ಅಡ್ವರ್ಟೈಸ್ಮೆಂಟ್ ಇಮೇಲ್ಸ್ ಇದಾವೋ ಅಥವಾ ನಾರ್ಮಲ್ ಪರ್ಸನ್ ಸೆಂಡ್ ಮಾಡಿರೋ ಇಮೇಲ್ಸ್ ಇದಾವೆ ಅಂತ ಗೊತ್ತು ಮಾಡಬೇಕು. ಅದಕ್ಕೇನಂತಾರೆ? ಸ್ಪ್ಯಾಮ್ ಇಮೇಲ್ ಡಿಟೆಕ್ಷನ್ ಅಂತ ಕರೀತಾರೆ. ಸ್ಪ್ಯಾಮ್ ಅಂದರೆ ಆ್ಯಡ್ ಇನ್ ಲೈಕ್ ಇಮೇಲ್ಸ್. ಓಕೆ, ಸ್ಪ್ಯಾಮ್ ಇಮೇಲ್ ಡಿಟೆಕ್ಷನ್. ಸ್ಪ್ಯಾಮ್ ಮೀನ್ಸ್ ಅನ್ನೆಸೆಸರಿ, ನನಗದು ಯೂಸ್ ಇಲ್ಲ ಅಂಥವು ಮೇಲ್ಸ್ ಬರ್ತಿರ್ತಾವಲ್ಲ, ಅದನ್ನು ಕಂಡುಹಿಡಿಯೋಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾರೆ. ಅದೇನು ಮಾಡುತ್ತೆ, ಎಲ್ಲೇ ಒಂದು ಆಫರು ಅಥವಾ ಪ್ರೈಸ್ ಗೆದ್ದಿದ್ದೀರಿ ಅಥವಾ ಏನೋ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಏನಾದರೂ ಇಂಥವು ಇಮೇಲ್ಸ್ ಬಂದು ಅಂದರೆ ಇದು ಸ್ಪ್ಯಾಮ್ ಇಮೇಲ್ ಅಂತ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಅದಕ್ಕೇನಂತೀವಿ ನಾವು? ಲರ್ನಿಂಗ್ ಎಬಿಲಿಟಿ. ಫಸ್ಟಿಗೆ ಅದು ತಪ್ಪು ಮಾಡ್ಬೋದು, ಬಟ್ ಆಮೇಲೆ ಬಹಳಷ್ಟು ಎಕ್ಸಾಂಪಲ್ ನೋಡಿ 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 ಅದು ಕಂಡು ಹಿಡಿಯೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಡಾಪ್ಟೆಬಿಲಿಟಿ ಅಂದ್ರೇನು? ತನ್ನಂತಾನೆ ಹೊಂದ್ಕೊಳಕ್ಕೆ ಟ್ರೈ ಮಾಡುತ್ತೆ. ಹೊಸ ಡೇಟಾ ಎಂಟ್ರಿ ಆದರೂ ಕೂಡ ಅದು ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೇನಂತೀವಿ? ಅಡಾಪ್ಟೆಬಿಲಿಟಿ ಅಂತ ಕರಿತೀವಿ. ಅಂದರೆ ಇಟ್ ಕ್ಯಾನ್ ಅಡ್ಜಸ್ಟ್ ಟು ನ್ಯೂ ಸಿಚುವೇಶನ್ಸ್. ಹೊಸದಾಗಿ ಡೇಟಾ ಎಂಟ್ರಿ ಆದರೆ, ಹೊಸ ಸಿಚುವೇಶನ್ಸ್ ಬಂದರೂ ಕೂಡ ಅದರ ತಕ್ಕನಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದು ಯಾವಾಗ ಯೂಸ್ ಆಗುತ್ತೆ ಹೇಳ್ರಿ? ಚೇಂಜಿಂಗ್ ಎನ್ವಿರಾನ್ಮೆಂಟ್ ಎಲ್ಲಿರುತ್ತಲ್ಲ ಅಲ್ಲಿ ಇದು ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಾಯ್ಸ್ ಅಸಿಸ್ಟೆಂಟ್ಸ್ ನೀವೆಲ್ಲರೂ ಯೂಸ್ ಮಾಡ್ತೀರಿ. ಅದು ವಾಯ್ಸ್ ಅಸಿಸ್ಟೆಂಟ್ ಏನು ಮಾಡುತ್ತೆ, ಇವನ್ ಅದು ನೀವು ಯಾವ ಥರ ಮಾತಾಡ್ತೀರಿ, ನಿಮ್ದು ಎಕ್ಸೆಂಟ್ ಅಂತ ಕರೀತಾರಲ್ಲ, ಆ ಎಕ್ಸೆಂಟನ್ನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡುತ್ತೆ.
ಫಾರ್ ಎಕ್ಸಾಂಪಲ್ ಒಬ್ಬೊಬ್ರದ್ದು ಕನ್ನಡ ಡೈರೆಕ್ಟಾಗಿ ನಾರ್ತ್ ಕರ್ನಾಟಕ ಕನ್ನಡ ಇರುತ್ತೆ, ಒಬ್ಬೊಬ್ರು ಸೌತ್ ಕರ್ನಾಟಕ ಕನ್ನಡ ಇರುತ್ತೆ. ಅವಾಗಲೂ ಕೂಡ ಅದು ಎಕ್ಸೆಂಟನ್ನು ಐಡೆಂಟಿಫೈ ಮಾಡಿ ಇವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಓಕೆ, ಅದಕ್ಕೇನಂತೀವಿ ನಾವು, ನ್ಯೂರಲ್ ನೆಟ್ವರ್ಕ್ಸ್ ಹ್ಯಾವ್ ಅಡಾಪ್ಟಬಿಲಿಟಿ, ದೇ ಕ್ಯಾನ್ ಅಡ್ಜಸ್ಟ್. ನ್ಯೂರಲ್ ನೆಟ್ವರ್ಕ್ಸ್ can adjust to new situations or new data. For example, voice assistants ಏನು ಮಾಡ್ತವೆ, ನೀವು ಬೇರೆ ಬೇರೆ ವೇನಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿದರೂ ಕೂಡ ನೀವೇನು ಮಾತಾಡ್ತಾ ಇದ್ದೀರೋ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡ್ತವೆ. ವಾಯ್ಸ್ ಅಸಿಸ್ಟೆಂಟ್ಸ್ ಲೈಕ್, ನೀವು ವಾಯ್ಸ್ ಅಸಿಸ್ಟೆಂಟ್ಸ್ ಯೂಸ್ ಮಾಡಿರ್ತೀರಿ, ಸಿರಿ ಯೂಸ್ ಮಾಡಿರ್ತೀರಿ, ಅಥವಾ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಯೂಸ್ ಮಾಡಿರ್ತೀರಿ. ಓಕೆ, ಅವು ಕೂಡ ನೀವೇನೇನು ಮಾತಾಡ್ತಾ ಇದ್ದೀರಿ, ಯಾವ ವೇನಲ್ಲಿ ಮಾತಾಡ್ತಾ ಇದ್ದೀರಿ, ಯಾವ ಎಕ್ಸೆಂಟಲ್ಲಿ ಮಾತಾಡ್ತಾ ಇದ್ದೀರಿ ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತವೆ. ಅಂಡರ್ಸ್ಟ್ಯಾಂಡಿಂಗ್ ಎಕ್ಸೆಂಟ್ಸ್, ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ ಎಕ್ಸೆಂಟ್ಸ್ ಓವರ್ ಟೈಮ್. Accent means style of talking. Okay, next feature ಏನು, parallel processing ಅಂದ್ರೇನು, at a time ನ್ಯೂರಾನ್ಸ್ ಏನು ಮಾಡ್ತವೆ, at a time ವರ್ಕ್ ಮಾಡ್ತವೆ, ಒನ್ ಬೈ ಒನ್ ಅಲ್ಲ, ಫಾಸ್ಟಾಗಿ ವರ್ಕ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ನೀವು ಕೂಡ ನೋಡ್ರಿ, ಒಂದು ಸಿಚುವೇಶನಲ್ಲಿ ಇದ್ದೀರಂದ್ರೆ ಅಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇರುತ್ತೆ. ನೀವೇನು ಮಾಡ್ತಿರ್ತೀರಿ, ಎದುರಿಗೆ ಯಾರಿದ್ದಾರೆ ಅವ್ರು ನೋಡ್ತಾ ಇರ್ತೀರಿ, ಏನೋ ಸೌಂಡ್ ಬರ್ತಾ ಇರುತ್ತೆ ಅದನ್ನು ಕೇಳಿಸ್ಕೊತಾ ಇರ್ತೀರಿ, ಮನಸ್ಸಲ್ಲಿ ಏನೋ ಥಾಟ್ಸ್ ಬರ್ತಿರ್ತವೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತೀರಿ. ಆಮೇಲೆ ನಡೆಯುವಾಗ ಮುಂದೆ ಏನೋ ಒಂದು ಆಬ್ಜೆಕ್ಟ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಮೀನ್ಸ್ ಎಟ್ ಎ ಟೈಮ್ ನೀವೆಲ್ಲಾನು ಥಿಂಕ್ ಮಾಡಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ, ಅದಕ್ಕೊಂದು ಆ್ಯಕ್ಷನ್ನು ತಗೋತಾ ಇರ್ತೀರಿ. ಅದಕ್ಕೇನಂತ ಕರೀತಾರೆ, ಪ್ಯಾರಲಲ್ ಪ್ರೊಸೆಸ್ಸಿಂಗ್. ಅಂದರೆ ಎಲ್ಲ ಕೆಲಸನೂ ಒಮ್ಮೆ ಮಾಡೋ ಕೆಪಾಸಿಟಿ ಇವನ್ ನ್ಯೂರಲ್ ನೆಟ್ವರ್ಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ಒಂದೇ ಕೆಲಸ ಅಷ್ಟೇ ಮಾಡೋದಂತಲ್ಲ, ಪ್ಯಾರಲಲ್ ಆಗಿ ಇಟ್ ಕ್ಯಾನ್ ಡೂ ಮೆನಿ ವರ್ಕ್ ಎಟ್ ಎ ಟೈಮ್. ಓಕೆ, ಅದಕ್ಕೇನಂತೀವಿ, ಮೆನಿ ನ್ಯೂರಾನ್ಸ್, artificial neurons work at the same time. ಇದರಿಂದ ಏನಾಗುತ್ತೆ, ಫಾಸ್ಟ್ ಆಗುತ್ತೆ ಕೆಲಸ, ಮತ್ತೆ ಎಫಿಷಿಯೆಂಟ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಫಾಲ್ಟ್ ಟಾಲರೆನ್ಸ್ ಅಂದ್ರೇನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲದೆ ಹೋದರೂ AI ಅದನ್ನು ತಿಳ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನಾವು ಹಂಗೆ ಮಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಎದುರಿಗೆ ವ್ಯಕ್ತಿ ಇಲ್ಲ, ಅವರು ಬೇರೆ ರೂಮಲ್ಲಿದ್ದಾರೆ ಅಥವಾ ರೂಮ್ ಸೈಡಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ಅವರು ಬರೀ ಧ್ವನಿ ಕೇಳಿ ನಾವು ಹೇಳ್ತೀವಿ ಇವ್ರು ಯಾರು ಅಂತ. ಅಂದರೆ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಅವ್ರು ಯಾರು ಅಂತ ಹೇಳೋ ಕೆಪಾಸಿಟಿ ನಮಗೆ ಹೆಂಗಿರುತ್ತೋ ಹಂಗೆ AI-ಗೂ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಸ್ಟಿಲ್ ವರ್ಕ್ ಇವನ್ ಇಫ್ ಸಮ್ ಪಾರ್ಟ್ಸ್ ಆರ್ ಮಿಸ್ಸಿಂಗ್. ನ್ಯೂರಲ್ ನೆಟ್ವರ್ಕ್ಸ್ can still work even if some parts fail. ನ್ಯೂರಲ್ ನೆಟ್ವರ್ಕ್ ಅಲ್ಲಿ ಸಮ್ ಪಾರ್ಟ್ ಫೇಲ್ ಆದರೂ ಕೂಡ ಅದು ವರ್ಕ್ ಮಾಡುತ್ತೆ. ಸಮ್ ಪಾರ್ಟ್ ಫೇಲ್ ಅಂದ್ರೇನು, ಅದರ ರಿಲೇಟೆಡ್ ಡೇಟಾ ಇಲ್ಲ ಅಂದರೂ ಅದನ್ನು ತಿಳ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ವರ್ಲ್ಡ್ ವಾರ್ ಬಗ್ಗೆ AI-ಗೆ ಕ್ವಶನ್ ಮಾಡಬೇಕಾಗಿದೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ನೀವು ವರ್ಲ್ಡ್ ವಾರ್ ಅಂತ ಹಿಂಗೆ ಟೈಪ್ ಮಾಡಿಬಿಡ್ತೀರಿ, ವರ್ಲ್ಡ್ ವಾರ್.
ಇದು ಕರೆಕ್ಟ್ ಸ್ಪೆಲ್ಲಿಂಗ್ ಅಲ್ಲ, ಈ ಸ್ಪೆಲ್ಲಿಂಗ್ ರಾಂಗ್ ಇದೆ ಅಂದರೂ ಏನು ಅರ್ಥ ಮಾಡ್ಕೊಳುತ್ತೆ, ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೂ ಅದು ಸ್ವಲ್ಪ ಥಿಂಕ್ ಮಾಡುತ್ತೆ. ಇದು ಮೇ ಬಿ ವರ್ಲ್ಡ್ ವಾರ್ ರಿಲೇಟೆಡ್ಡೇ ಇರ್ಬೋದು. ಡೇಟಾ ಕಂಪ್ಲೀಟ್ ಇಲ್ಲ ಅಂದರೂ ಇಟ್ ಕ್ಯಾನ್ ವರ್ಕ್. ಇವನ್ ಇಫ್ ಸಮ್ ಡೇಟಾ ಈಸ್ ಮಿಸ್ಸಿಂಗ್, ಸಿಸ್ಟಮ್ ಸ್ಟಿಲ್ ಗಿವ್ಸ್ ದಿ ಔಟ್ಪುಟ್. ಕರೆಕ್ಟಾಗಿ ನೀವು ಬರ್ದಿಲ್ಲ ಅಂದರೂ, ಫಾರ್ ಎಕ್ಸಾಂಪಲ್ ನೀವು ಇವನ್ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾ ಇರ್ತೀರಿ, ಹೌ ಆರ್ ಯು ಹೆಂಗೆ ಬರೀತೀರಿ, ಡೈರೆಕ್ಟ್ಲಿ ಯು ಆರ್ ರೈಟಿಂಗ್ ಲೈಕ್ ದಿಸ್ ಅಂದರೂ ಈ ಥರ ಬರೆದ್ರೂ ಕೂಡ ಎ ಐ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಇವರೇನೋ ಹೌ ಆರ್ ಯು ಅಂತ ಕೇಳಿರ್ಬೋದು ಅಂತ. ಅದೇ ಥರ ಅದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೇನಂತಾರೆ ಫಾಲ್ಟ್ ಟಾಲರೆನ್ಸ್ ಆ್ಯಂಡ್ ನಾನ್ ಲೀನಿಯರ್ ಪ್ರೊಸೆಸಿಂಗ್ ಅಂದ್ರೆ ಏನು? ಒಂದೇ ವೇನಲ್ಲಿ ಅಥವಾ ಒಂದೇ ಥರ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋದು ಅಷ್ಟೇ ಅಲ್ಲದೆ ಡಿಫಿಕಲ್ಟ್ ಪ್ರಾಬ್ಲಮ್ಸನ್ನು ಕೂಡ ಎ ಐ ಸಾಲ್ವ್ ಮಾಡುತ್ತೆ. ಅದಕ್ಕೇನಂತಾರೆ ನಾನ್ ಲೀನಿಯರ್ ಪ್ರೊಸೆಸಿಂಗ್. ಅಂದರೆ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡಿ ನೀವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಬರೀ ಸಿಂಪಲ್ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲ. ಸಿಂಪಲ್ ಪ್ರಾಬ್ಲಮ್ಸ್ ಅಂದ್ರೇನು? ಎಡಿಷನ್, ಸಬ್ಟ್ರಾಕ್ಷನ್, ಇವೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್. ಬಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಂದ್ರೇನು? ಇವರು ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋದು. ಅದಕ್ಕೇನಂತೀವಿ ಫೇಸ್ ರಿಕಗ್ನಿಷನ್, ವಾಯ್ಸ್ ರಿಕಗ್ನಿಷನ್, ಆಮೇಲೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಅಲ್ಲೆಲ್ಲ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾರೆ. ಓಕೆ, ಅಂದರೆ ನ್ಯೂರಲ್ ನೆಟ್ವರ್ಕ್ಸ್ ಕ್ಯಾನ್ ಸಾಲ್ವ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇದ್ರೂ ಅವುಗಳನ್ನು ಸಾಲ್ವ್ ಮಾಡುತ್ತೆ ಅಂತ ಹೇಳ್ತಾರೆ. ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಫೇಸ್ ರಿಕಗ್ನಿಷನ್, ಇವ್ರ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋದು. ಫೇಸ್ ರಿಕಗ್ನಿಷನ್ ಕಾಂಪ್ಲೆಕ್ಸ್ ಯಾಕಾಗುತ್ತಂದ್ರೆ ಎಲ್ಲರದು ಫೇಸ್ ಇದ್ದೇ ಇರುತ್ತೆ, ಬಟ್ ಅದರಲ್ಲಿ ಇವ್ರ ಫೇಸ್ ಯಾವ ಥರ ಇದೆ ಅಂತ ತಿಳ್ಕೊಂಡು ಅದು ಕಂಡುಹಿಡಿಬೇಕಾಗುತ್ತೆ. ಡಿಫರೆಂಟ್ ಆ್ಯಂಗಲಲ್ಲಿ, ಆಮೇಲೆ ನಮ್ಮದು ವೇ ಆಫ್ ಎಕ್ಸ್ಪ್ರೆಷನ್ ಬೇರೆ ಇರುತ್ತೆ. ಎವ್ರಿಥಿಂಗ್ ಮ್ಯಾಟ್ರ್ ಆಗುತ್ತಿಲ್ಲ. ಫೇಸ್ ರೆಕಗ್ನಿಷನ್ ಇಸ್ ವೆರಿ ಡಿಫಿಕಲ್ಟ್. ಅದೇ ಥರ ವಾಯ್ಸ್ ರಿಕಗ್ನಿಷನ್, ಇದು ಕೂಡ ಒನ್ ಆಫ್ ದಿ ಡಿಫಿಕಲ್ಟ್ ಆಸ್ಪೆಕ್ಟ್. ನಮಗಿದು ಈಸಿ, ಬಟ್ ಎ ಐಗೆ ಡಿಫಿಕಲ್ಟ್ ಆಗುತ್ತೆ. ಇವೆಲ್ಲ ಏನು? ಇದಕ್ಕೇನಂತೀವಿ ನಾವು ನಾನ್ ಲೀನಿಯರ್ ಪ್ರೊಸೆಸಿಂಗ್. ಅಂದ್ರೆ ಏನು? ಬರೀ ಒಂದೇ ಟೈಪ್ ಆಫ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಷ್ಟೇ ಅಲ್ಲದೆ ಡಿಫರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೂಡ ಎ ಐ ಸಾಲ್ವ್ ಮಾಡುತ್ತೆ. ಗಾಟ್ ಇಟ್? ಇವೆಲ್ಲ ಏನು? ಫೀಚರ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್. ಈ ಹ್ಯೂಮನ್ ನರ್ವಸ್ ಸಿಸ್ಟಮಲ್ಲಿ ನ್ಯೂರಾನ್ಸ್ ಇರ್ತವೆ. ನ್ಯೂರಲ್ ನೆಟ್ವರ್ಕಲ್ಲಿ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಇರ್ತವೆ, ಲೈಕ್ ಮ್ಯಾಥಮೆಟಿಕಲ್ ಯೂನಿಟ್ಸ್. ಇಲ್ಲಿ ಬ್ರೇನ್ ಯೂಸ್ ಮಾಡಿ ಇದು ವರ್ಕ್ ಆಗುತ್ತೆ ಹ್ಯೂಮನ್ಸಲ್ಲಿ. ಅದೇ ಥರ ನ್ಯೂರಲ್ ನೆಟ್ವರ್ಕ್ ಮಾಡೆಲ್ ಯೂಸ್ ಮಾಡಿ ಇದು ವರ್ಕ್ ಆಗ್ತಾ ಇರುತ್ತೆ. ನಾವು ಏನು ಮಾಡ್ತೀವಿ? ಲರ್ನಿಂಗ್ ಫ್ರಾಮ್ ಎಕ್ಸ್ಪೀರಿಯನ್ಸಿಂದ ನಾವು ಕಲಿತಾ ಹೋಗ್ತೀವಿ. ಬಟ್ ನ್ಯೂರಲ್ ನೆಟ್ವರ್ಕ್ ಏನು ಮಾಡುತ್ತೆ? ಲರ್ನಿಂಗ್ ಫ್ರಾಮ್ ಡೇಟಾ ಯೂಸ್ ಮಾಡಿ. ಎಷ್ಟು ಡೇಟಾ ಅದಕ್ಕೆ ಜಾಸ್ತಿ ಕೊಡ್ತಿರೋ ಅಷ್ಟು ಅದು ಲರ್ನ್ ಮಾಡ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಯೂಶ್ವಲಿ ಜನ ನೀವು ಬರೀತೀರಿ ನೋಡ್ರಿ ಬುಕ್ಕಲ್ಲಿ, ರೈಟ್ ಹ್ಯಾಂಡಿಂದನೇ ಬರೀತೀರಿ ಯೂಶ್ವಲಿ. ಅಂದರೆ ಇಂಟರ್ನೆಟ್ಟಲ್ಲಿ ಡೇಟಾ ನೀವು ಯಾರಾದರೂ ಬರೆಯೋದು ಡೇಟಾ ಅಥವಾ ಬರೆಯೋ ಫೋಟೋ ತೋರಿಸು ಅಂದರೆ ಅದು ರೈಟ್ ಹ್ಯಾಂಡೆಡ್ ಬರೆಯೋ ಫೋಟೋನೇ ತೋರಿಸುತ್ತೆ. ಯಾರಾದರೂ ಬರಿತಾ ಇರೋದು ಒಂದು ಫೋಟೋ ತೋರಿಸು ಅಂದರೆ ಅದು ರೈಟ್ ಹ್ಯಾಂಡೆಡ್ ಯಾರು ಬರಿತಿರ್ತಾರೋ ಅದೇ ಫೋಟೋ ತೋರಿಸುತ್ತೆ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಜಾಸ್ತಿ ಅಂಥ ಫೋಟೋನೇ ಇರ್ತವೆ. ಲೆಫ್ಟ್ ಹ್ಯಾಂಡೆಡ್ ರೈಟಿಂಗ್ ಮಾಡೋರು ಕಡಿಮೆ, ಅವ್ರದ್ದು ಇನ್ಫಾರ್ಮೇಷನ್ ಇಂಟರ್ನೆಟ್ಟಲ್ಲಿ ಜಾಸ್ತಿ ಇರೋದಿಲ್ಲ. ಅವಾಗ ಎ ಐ ಏನು ಥಿಂಕ್ ಮಾಡುತ್ತೆ? ಬರೆಯೋರೆಲ್ಲ ರೈಟ್ ಹ್ಯಾಂಡೆಡ್ಡೇ ಇದಾರಂತ ಥಿಂಕ್ ಮಾಡಿಬಿಡುತ್ತೆ. ಇದೇನು? ಲರ್ನಿಂಗ್ ಫ್ರಾಮ್ ಡೇಟಾ. ಅದಕ್ಕೆ ನಾವು ಡೇಟಾ ಜಾಸ್ತಿ ಕೊಡಬೇಕು. ಎಷ್ಟು ಡೇಟಾ ಜಾಸ್ತಿ ಕೊಡ್ತೀವೋ ಅಷ್ಟು ಎ ಐ ಅದನ್ನ ತಿಳ್ಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡುತ್ತೆ. ಡೇಟಾ ಕಡಿಮೆ ಇದ್ದಷ್ಟು ಎ ಐ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಬಟ್ ಅರ್ಥ ಆಯ್ತಲ್ಲ?
ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.